ಅದು ಮಧ್ಯರಾತ್ರಿಯ ಸಮಯ. ಆ ಮನೆಯ ಕಿಟಕಿಗಳು ಗಾಳಿ ವೇಗಕ್ಕೆ ಜೋರಾಗಿ ಶಬ್ದ ಮಾಡ್ತಾ ಇದ್ವು. ಆ ಶಬ್ದ ಹೆಂಗಿತ್ತು ಅಂದ್ರೆ ಎಂಥದೇ ಮನುಷ್ಯ ಆದ್ರೂ ಒಂದು ಕ್ಷಣ ಭಯ ಪಡ್ತಾ ಇದ್ದ. ಸುಮಾರು ಜನನ ಆ ಮನೆ ಕೈ ಬೀಸಿ ಕರೆದಿದೆ, ಆದ್ರೆ ಆ ಮನೆ ಹತ್ರ ಹೋಗೋಕೆ ಯಾರು ಕೂಡ ಧೈರ್ಯ ಮಾಡಿ. ಕಾಳಿಹಳ್ಳಿಯವರು ಆ ಮನೇನ ಮರೆತು ವರ್ಷಗಳೇ ಕಳೆದೋಗಿದ್ದಾರೆ. ಆ ಮನೇನ ಹುಡುಕ್ತಾ ಬಂದಂತಹ 3 ಜನ ಸ್ನೇಹಿತರು ಎಲ್ಲೋದ್ರು, ಏನಾದ್ರು? ಬನ್ನಿ ನೋಡೋಣ. ಅರ್ಜುನ್, ಕಿರಣ್ ಮತ್ತು ಮೀನಾ ಎಂಬ 3 ಜನ ಸ್ನೇಹಿತರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರು. ಅವರು ಒಂದು ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಾ ಇದ್ರು. ಭೂತ ಬಂಗ್ಲೆಗಳು, ಹಳೆಯ ಜಾಗಗಳು, ವಿಚಿತ್ರ ಘಟನೆಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅವರ ಹವ್ಯಾಸ ಆಗಿತ್ತು. ಹೀಗೆ ಒಂದಿನ ಅವರಿಗೆ ಒಂದು ಕಮೆಂಟ್ ಬರುತ್ತೆ, ನಿಮ್ಗೇನಾದ್ರೂ ಧೈರ್ಯ ಇದ್ರೆ ಆ ಕಾಳಿಹಳ್ಳಿಯ ಕೊನೆಯ ರಸ್ತೆಯಲ್ಲಿರುವಂಥ ಮನೆಗೆ ಹೋಗಿ ಒಂದು ವಿಡಿಯೋ ಮಾಡಿ ಅಂತ. ಆ ಕಮೆಂಟ್ ನೋಡಿದಂಥ ಈ 3 ಜನ ಹುಡುಗರು ಅವ್ರಿಗೆ ಏನೋ ಒಂಥರ ಧೈರ್ಯ ಬರುತ್ತೆ, ಏನೋ ಒಂಥರ ಉತ್ಸಾಹ ಬರುತ್ತೆ. ನಾವು ಯಾಕೆ ಆ ಮನೆಗೆ ಹೋಗಿ ವಿಡಿಯೋ ಮಾಡಬಾರ್ದು ಅಂತ 3 ಜನ ಡಿಸೈಡ್ ಮಾಡ್ತಾರೆ. ಒಂದಿನ ಅಲ್ಲಿಂದ ಹೊರಡ್ತಾರೆ. ಹೀಗೆ ಆ 3 ಜನ ಹೊರಟು ಸೀದಾ ಕಾಳಿಹಳ್ಳಿ ಕಡೆಗೆ ಬರ್ತಾ ಇರ್ತಾರೆ. ಆ ಮನೆ ಅಕ್ಕಪಕ್ಕ ಯಾರು ವಾಸ ಮಾಡದೇ ಇರೋ ಕಾರಣ ದೂರದಿಂದನೇ ಅವರಿಗೆ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ಗಾಳಿಗೆ ಅಲ್ಲಾಡ್ತಿರುವಂಥ ಕಿಟಕಿಗಳು, ಅರ್ಧ ತೆಗೆದಿರುವಂಥ ಬಾಗಿಲು, ಸುತ್ತಲೂ ಕಾಡುಗತ್ತಲು ಕವಿದಿತ್ತು. ಹತ್ರ ಹೋಗ್ತಾ ಹೋಗ್ತಾ 3 ಜನಕ್ಕೂ ಏನು ಒಂಥರ ಭಯ, ಆತಂಕ ಕಾಡೋದಕ್ಕೆ ಶುರುವಾಯಿತು. ಆದರೂ ಧೈರ್ಯ ಮಾಡಿ ಮನೆ ಹತ್ರ ಹೋಗಿ ಕಾರ್ ನಿಲ್ಸಿದ್ರು. 3 ಜನನು ಕಾರಿಂದ ಕೆಳಗಿಳಿದು ಎಲ್ಲನೂ ರೆಡಿ ಮಾಡಿಕೊಂಡ್ರು. ನಂತರ ಅರ್ಜುನ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಮಾತಾಡೋಕೆ ಶುರು ಮಾಡ್ದ. ಹಾಯ್ ಫ್ರೆಂಡ್ಸ್, ನಾವಿವಾಗ ಕಾಳಿಹಳ್ಳಿಯ ಕತ್ತಲ ಮನೆ ಮುಂದೆ ಇದ್ದೀವಿ ಅಂತ. ಅರ್ಜುನ್ನ ಆ ಮಾತು ಮುಗಿಯೋ ಅಷ್ಟರಲ್ಲಿ ಆ ಮನೆ ಬಾಗಿಲು ನಿಧಾನವಾಗಿ ಓಪನ್ ಆಯಿತು. ಅದನ್ನು ನೋಡಿ ಸ್ನೇಹಿತ ಕಿರಣ್ ಮತ್ತು ಮೀನಾ ಇಬ್ರಿಗೂ ಭಯ ಸ್ಟಾರ್ಟ್ ಆಯಿತು. ಅರ್ಜುನ್ ಕ್ಯಾಮ್ರಾ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಮೀನಾ ಮತ್ತು ಕಿರಣ್ ಅವನ ಹಿಂದೆನೇ ಹೋಗ್ತಾ ಇದ್ರು. ಅವರು ಮನೆ ಒಳಗಡೆ ಹೋದ ತಕ್ಷಣ ಅವ್ರ ಮೊಬೈಲ್ನಲ್ಲಿರುವಂತಹ ಸಿಗ್ನಲ್ ಆಫ್ ಆಯಿತು. ಅಷ್ಟೊತ್ತು ಕೂಡ ಗಾಳಿಯ ರಭಸಕ್ಕೆ ವೇಗವಾಗಿ ಬಡಿತಾ ಇದ್ದಂತಹ ಕಿಟಕಿಗಳು ಏಕ್ದಮ್ ಸುಮ್ಮನಾದವು. ಗಾಳಿ ನಿಂತೋಯ್ತು. ಮನೆ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು. ಹೀಗೆ 3 ಜನ ಮೆಟ್ಲೊತ್ಕೊಂಡು ಮೇಲೆ ಹೋಗ್ತಾ ಇದ್ದಾರೆ. ಅವರಿಗೆ ಮೇಲಿಂದ ಒಂದು ಶಬ್ದ ಕೇಳಿಸತ್ತೆ, ಯಾರೋ ನಡ್ಕೊಂಡ್ಬರ್ತಿರೋ ಹಾಗೆ. ಅಲ್ಲಿ ಅವ್ರಿಗೆ ಗೋಡೆ ಮೇಲೆ ಒಂದು ಹಳೆ ಫೋಟೋ ಕಾಣುತ್ತೆ. ತಂದೆ, ತಾಯಿ, ಒಂದು ಚಿಕ್ಕ ಮಗು. ಕ್ಯಾಮ್ರಾ ಕಣ್ಣಿಂದ ನೋಡಿದಾಗ ಅದು ಹೊಸದಾಗಿ ಕಾಣ್ತಾ ಇರುತ್ತೆ, ಬರಿಗಣ್ಣಿಂದ ನೋಡಿದಾಗ ಹಳೆದಾಗಿ ಕಾಣ್ತಾ ಇರುತ್ತೆ. ಈ ವ್ಯತ್ಯಾಸ ಕಂಡಂತಹ ಮೀನಾ ಹೆದರಿ, ಬನ್ನಿ ನಾವು ವಾಪಸ್ ಹೋಗೋಣ, ಇಲ್ಲಿನೋ ತೊಂದರೆ ಇದೆ ಅಂತ ಜೋರಾಗಿ ಮಾತಾಡೋಕೆ ಶುರು ಮಾಡ್ತಾಳೆ. ಅಷ್ಟರೊಳಗೆ ಮೇಲ್ಗಡೆಯಿಂದ ಒಂದು ಚಿಕ್ಕ ಹುಡುಗಿ ನಗೋ ಅಂತ ಸೌಂಡ್ ಕೇಳಿಸತ್ತೆ. ಮನೆಯೊಳಗಡೆ ಯಾರು ಇಲ್ಲ. ಈ ಸೌಂಡ್ ಎಲ್ಲಿಂದ ಬಂತು ಅಂತ 3 ಜನಕ್ಕೂ ಒಂದು ಅನುಮಾನ ಶುರುವಾಗುತ್ತೆ. ಆ ನಗುವಿನ ಜಾಡ್ ಹಿಡ್ಕೊಂಡು ಹಿಂದೆ ಹೊರಡ್ತಾರೆ. ಹೀಗೆ ಮೆಟ್ಲತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಂಪ್ಲೀಟ್ ಧೂಳಿಂದನೇ ತುಂಬಿರುವಂತ ಆ ಮೆಟ್ಲಲ್ಲಿ ಆಗುತ್ತಾನೆ ಯಾರೋ ಹತ್ತೋಗಿರುವಂತ ಹೆಜ್ಜೆ ಗುರುತುಗಳು ಕಾಣಿಸುತ್ತೆ. ಆ ಹೆಜ್ಜೆ ಗುರುತು ಕೂಡ ಒಂದು ಚಿಕ್ಕ ಮಗುದೇ ಆಗಿರುತ್ತೆ. ಆ ಹೆಜ್ಜೆ ಗುರುತನ್ನ ಹಿಂಬಾಲಿಸ್ಕೊಂಡು ಅವ್ರು ಹೋದಾಗ ಮೇಲ್ಗಡೆ ಅವ್ರಿಗೆ ಉದ್ದವಾದ ಒಂದು ದಾರಿ ಹೋಗೋ ಕಾಣಿಸುತ್ತೆ. 2 ಕಡೆ ರೂಮ್ಗಳಿರುತ್ತೆ. ಎಲ್ಲ ರೂಮ್ಗಳ ಬಾಗಿಲುಗಳು ಕೂಡ ಮುಚ್ಚಿರುತ್ತೆ. ಆದರೆ ಕೊನೆಯಲ್ಲಿರುವಂಥ ಒಂದೇ ಒಂದು ರೂಮಿನ ಬಾಗಿಲು ಮಾತ್ರ ಓಪನ್ ಆಗಿರುತ್ತೆ. ಆ ನಗು ಆ ರೂಮ್ಗಳಿಂದನೇ ಬರ್ತಾ ಇರುತ್ತೆ.
ಮೂರು ಜನ ಆ ರೂಮ್ ಒಳಗಡೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಅಲ್ಲಿ 106 ಗೊಂಬೆಗಳು ಬಿದ್ದಿರ್ತವೆ. ಎಲ್ಲ ಗೊಂಬೆಗಳು ಕೂಡ ಧೂಳಿಂದ ಮುಚ್ಚಿರ್ತವೆ. ಒಂದೇ ಒಂದು ಗೊಂಬೆ ಮಾತ್ರ ನೀಟಾಗಿ ಕಂಡುಬಿಟ್ಟಿರುತ್ತೆ. ಅದು ಇವರನ್ನೇ ನೋಡ್ತಾ ಇರುತ್ತೆ. ಕಿರಣ್ ಹತ್ರ ಹೋಗಿ ಆ ಗೊಂಬೆ ಮುಟ್ತಾನೆ. ಆ ಗೊಂಬೆ ಮುಟ್ಟಿದ ತಕ್ಷಣ ಎಲ್ಲಾ ಗೊಂಬೆಗಳು ಕೂಡ ಕಿರಣ್ ಕಡೆಗೆ ತಿರುಗಿ ನೋಡ್ತವೆ. ಅದನ್ನು ಕಂಡ ಕಿರಣ್ ಗಾಬರಿಯಿಂದ ಕೆಳಗೆ ಬೀಳ್ತಾನೆ. ಜೊತೆಗೆ ಕ್ಯಾಮ್ರಾ ಕೂಡ ಕೆಳಗೆ ಬೀಳುತ್ತೆ. ಲೈಟ್ ಕೂಡ ಆಫ್ ಆಗುತ್ತೆ. ಆ ಕತ್ಲಲ್ಲಿ ಕಿರಣ್ ಕೂಗೋ ಶಬ್ದ ಮಾತ್ರ ಕೇಳ್ತಾ ಇರುತ್ತೆ. ಯಾರೋ ನನ್ನ ಕಾಲಿಟ್ಕೊಂಡಿದ್ದಾರೆ, ಬಿಡಿ ಬಿಡಿ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮೀನಾ ಟಾರ್ಚ್ ಆನ್ ಮಾಡ್ತಾಳೆ. ಆ ಬೆಳಕಲ್ಲಿ ಕಿರಣ್ನ ಯಾರೋ ಎಳ್ಕೊಂಡು ಹೋಗ್ತಿರೋ ಹಾಗೆ ಕಾಣಿಸುತ್ತೆ. ಆದ್ರೆ ಎಳ್ಕೊಂಡು ಹೋಗ್ತಿರೋಂಥ ಕೈಗಳು ಮಾತ್ರ ಕಾಣಿಸಲ್ಲ. ಅರ್ಜುನ್ ಮತ್ತೆ ಮೀನಾ ಇಬ್ರು ಕಿರಣ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಓಡ್ತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಿರಣ್ ಮಾಯ ಆಗ್ತಾನೆ. ಸುತ್ತ ಎಲ್ಲಿ ನೋಡಿದ್ರು ಕತ್ಲಕ್ ಮಾತ್ರ ಇರುತ್ತೆ, ಬಿಟ್ರೆ ಕಿರಣ್ ಕಾಣಲ್ಲ. ಅಲ್ಲಿ ಕೆಳಗಡೆ ಕಿರಣ್ ಯೂಸ್ ಮಾಡ್ತಾ ಇದ್ದಂತ ಕ್ಯಾಮ್ರಾ ಬಿದ್ದಿರುತ್ತೆ. ಆ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇನ್ನೂ ಕಂಟಿನ್ಯೂ ಆಗಿರುತ್ತೆ. ಹಂಗೆ ಓಪನ್ ಮಾಡಿ ನೋಡಿದ್ರೆ ಅವ್ರ ಹಿಂದೆಗಡೆನೆ ಕಿರಣ್ ನಿಂತಿರ್ತಾನೆ. ಆದ್ರೆ ನಿಜ ಜೀವನದಲ್ಲಿ ಕಿರಣ್ ಕಾಣೆಯಾಗಿರ್ತಾನೆ. ಇದನ್ನೆಲ್ಲ ನೋಡಿ ಮೀನಾ ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಕಿರಣ್ಗೆ ಏನೋ ಆಗಿದೆ, ಇಲ್ಲೇ ಇದ್ರೆ ನಮಗೂ ಏನೋ ಆಗುತ್ತೆ, ಬಾ ಇಲ್ಲಿಂದ ಓಡೋಗೋಣ. ಹೀಗೆ ಅವರು ವಾಪಸ್ ಹೋಗುವಾಗ ಅವರಿಗೆ ಒಂದು ನ್ಯೂಸ್ ಪೇಪರ್ ಸಿಗುತ್ತೆ. ಹೆಡ್ಡಿಂಗ್ ಅಲ್ಲೇ ಇರುತ್ತೆ, ಕಾಳಿ ಹಳ್ಳಿಯಲ್ಲಿ ಬೆಂಕಿ ದುರಂತ, ಒಂದೇ ಕುಟುಂಬದ 3 ಸಾವು, ಆದರೆ ಮಗುವಿನ ಶವ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ ಅಂತ ಆ ಪೇಪರ್ ಅಲ್ಲಿರುತ್ತೆ. ಮನೆ ಒಳಗೆ ಅವರು ನೋಡಿದಂಥ ಫೋಟೋ ಈ ಪೇಪರ್ನಲ್ಲಿ ಬಂದಿರುತ್ತೆ. ಇದನ್ನು ನೋಡಿ ಮೀನಾ ತನ್ನಲ್ಲೇ ಹೇಳ್ಕೋತಾಳೆ, ಹಾಗಾದ್ರೆ ಆ ಚಿಕ್ಕ ಹುಡುಗಿ ಇನ್ನೂ ಇಲ್ಲೇ ಇದ್ದಾಳ ಅಂತ. ಆಗ ಅವಳಿಗೆ ಹಿಂದಿಂದ ಒಂದು ಸೌಂಡ್ ಕೇಳಿಸುತ್ತೆ, ನಾನೊಬ್ಳೇ ಅಲ್ಲ, ನನ್ನ ಜೊತೆ ಅಪ್ಪ ಅಮ್ಮ ಕೂಡ ಇಲ್ಲೇ ಇದ್ದಾರೆ ಅಂತ. ಮೀನಾ ಮತ್ತೆ ಅರ್ಜುನ್ ಇಬ್ರು ಹಿಂದಕ್ಕೆ ತಿರುಗಿ ನೋಡ್ತಾರೆ. ಅಲ್ಲಿ ಆ ಚಿಕ್ಕ ಹುಡುಗಿ ನಿಂತಿರ್ತಾಳೆ. ಅರ್ಧ ಸುಟ್ಟಿರೋ ಬಟ್ಟೆ, ಮುಖ, ಕೈಯಲ್ಲಿ ಗೊಂಬೆ ಕೂಡ ಇತ್ತು. ಅವಳು ಮಾತ್ರ ನಗ್ತಾ ಇದ್ಲು. ಆ ಚಿಕ್ಕ ಹುಡುಗಿ ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಆಟ ಆಡ್ತಾರೆ, ನೀವು ಬಂದು ನನ್ನ ಜೊತೆ ಆಟ ಆಡ್ತೀರಾ ಅಂತ. ಆ ಚಿಕ್ಕ ಹುಡುಗಿ ಆ ಥರ ಹೇಳಿದ ತಕ್ಷಣ ಹಿಂದಗಡೆ ಕತ್ಲಿಂದ 2 ಬೃಹತ್ತಾದ ದೇಹಗಳು ಮುಂದೆ ಬರ್ತವೆ. ಅರ್ಧ ಸುಟ್ಟಿರುವಂಥ ತಾಯಿ, ತಲೆ ಬಾಗಿರುವಂಥ ತಂದೆ. ಮೀನಾ ಮತ್ತೆ ಅರ್ಜುನ್ ಇಬ್ರು ಗಾಬರಿಯಿಂದ ಓಡೋಕ್ ಶುರು ಮಾಡ್ತಾರೆ. ಅವರಿಬ್ರು ಒಳಗಡೆ ಬರುವಾಗ ಓಪನ್ ಇದ್ದಂಥ ಬಾಗಿಲುಗಳು ವಾಪಸ್ ಹೋಗುವಾಗ ಬೀಗ ಹಾಕಿ ಲಾಕ್ ಆಗಿರ್ತವೆ. ನೋಡ್ತಾನೆ ಆ ಚಿಕ್ಕ ಹುಡುಗಿ ಚಾಕು ತೆಗೆದು ಒಂದು ವೃತ್ತ ಬರೀತಾಳೆ. ಆ ವೃತ್ತ ಬರೆದು ಜೋರಾಗಿ ಹೇಳ್ತಾಳೆ, ನಾವೊಂದು ಆಟ ಆಡೋಣ, ಈ ಆಟದಲ್ಲಿ ಯಾರು ಗೆಲ್ತಾರೆ ಅವ್ರು ಮನೆಗೆ ಹೋಗ್ಬಹುದು ಅಂತ. ನಂತರ ಆ ಚಿಕ್ಕ ಹುಡುಗಿ ಮೀನಾ ಕೈಗೆ ಒಂದು ಬೊಂಬೆ ಕೊಡ್ತಾಳೆ. ಇದನ್ನು ನೋಡ್ಕೊಂಡು 10 ಎಣಿಸು ಅಂತ ಹೇಳ್ತಾಳೆ. ಮೀನಾ ಭಯದಿಂದಾನೆ 1ರಿಂದ 10 ಎಣಿಸ್ತಾ ಇರ್ತಾಳೆ. ಅವಳು ಹೇಳುವಂಥ ಒಂದೊಂದು ಸಂಖ್ಯೆಯಲ್ಲೂ ಕೂಡ ಮನೆ ಯಾವುದೋ ಮೂಲೆಯಿಂದ ಯಾರೋ ಒಬ್ಬರು ಅಳುವಂಥ ಶಬ್ದ ಕೇಳಿಸ್ತಾ ಇರುತ್ತೆ. ಹೀಗೆ ಮೀನಾ 10 ಅಂದಾಗ ಆ ಬೊಂಬೆಯಿಂದ ಒಂದು ವಾಯ್ಸ್ ಬರುತ್ತೆ, ನೀನು ಹಿಂದಕ್ಕೆ ಮಾತ್ರ ತಿರುಗಿ ನೋಡ್ಬೇಡ ಅಂತ. ಆದ್ರೆ ಮೀನಾ ಮತ್ತೆ ತಿರುಗಿ ನೋಡ್ತಾಳೆ. ಮೀನನ್ ಹಿಂದೆ ಮೀನನೇ ನಿಂತಿರ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಅರ್ಜುನ್ಗೂ ಅನ್ಸುತ್ತೆ, ನಾವ್ ಯಾರು ಈ ಮನೆ ಬಿಟ್ಟು ಹೋಗಕ್ಕಾಗಲ್ಲ ಅಂತ. ನಂತರ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಈ ಮನೆಗೆ ದಯವಿಟ್ಟು ಯಾರು ಬರಬೇಡಿ ಅಂತ ಹೇಳ್ತಾ ಇರ್ತಾನೆ. ಕ್ಯಾಮ್ರಾ ಹಿಂದ್ಗಡೆ ಮೀನಾ ನಿಂತಿರ್ತಾಳೆ. ಅವಳ ಕಣ್ಣುಗಳು ತುಂಬಾ ಕಪ್ಪಾಗಿರುತ್ತೆ, ವಿಕಾರವಾದ ರೂಪದಲ್ಲಿ ಕಾಣ್ತಾ ಇರ್ತಾಳೆ. ಮೀನಾ ಇರುವಂತ ಅವತಾರ ನೋಡಿ ಅರ್ಜುನ್ ಜೋರಾಗಿ ಕಿರ್ತಾನೆ. ಕ್ಯಾಮ್ರಾ ಮತ್ತೆ ಆಫ್ ಆಗುತ್ತೆ, ಸ್ಕ್ರೀನ್ ಬ್ಲಾಂಕ್ ಆಗುತ್ತೆ. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.